ಓಂ ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉವಛಾಯಾಣಂ ನಮೋ ಲೋವೇ ಸೌವಸಾವುಣಂ ಜೈ ಬಲೋ ಜೈನ ಧರ್ಮ ಕಿ ಜೈ ಜೈ ಬಲೋ ಮಹಾವೀರ ಭಗವಾನ ಕಿ ಜೈ. ಗೇರುಸೊಪ್ಪೆ ತುಳುನಾಡಿನ ರಾಣಿ ಚೆನ್ನಭೈರಾದೇವಿಯು ಕೃಷ್ಣದೇವ ಅರಸರಾಜರ ಸೊಸೆಯಾಗಿದ್ದಳು. ಅಲ್ಲಿ ಕೃಷ್ಣರಾಜ ಅರಸರ ಮನೆತನದಲ್ಲಿ ಅನೇಕ ರಾಜರು ರಾಣಿಯರು ಆಗಿ ಹೋಗಿದ್ದಾರೆ. ಆದರೆ ಚೆನ್ನಭೈರಾದೇವಿಯು ಅಪ್ರತಿಮ ರಾಣಿಯಾಗಿದ್ದಳು. ಇವಳು 54 ವರ್ಷ ಆಳಿದ ಅಪ್ರತಿಮ ರಾಣಿ ಚೆನ್ನಭೈರಾದೇವಿ. ಇವಳ ಹೆಸರು ಬಹಳ ಪ್ರಸಿದ್ಧಿಯಾಗಿತ್ತು. ಇವಳು ಜೈನ ಧರ್ಮದ ಮಹಾರಾಣಿ ಎಂದು ಎನಿಸಿಕೊಂಡಿದ್ದಳು. ಚೆನ್ನಭೈರಾದೇವಿಯು ಪೋರ್ಚುಗೀಸರು ಅವರು ದಂಡೆತ್ತಿ ಬಂದಾಗ ಅವರು ಕಪ್ಪು ಕೊಡಬೇಕೆಂದು ಹೇಳಿದಾಗ, ನಾವೇಕೆ ಕಪ್ಪು ಕೊಡಬೇಕು, ನಾವು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿದ್ದೇವೆ, ನಾವು ಸ್ವತಂತ್ರರಿದ್ದೇವೆ, ನಿಮಗೇಕೆ ನಾವು ಕಪ್ಪು ಕೊಡಬೇಕು ಎಂದು ಚಾಣಾಕ್ಷತನದಿಂದ ಅವರನ್ನು ಸೋಲಿಸಿದಳು. ಪೋರ್ಚುಗೀಸರು ಅನೇಕ ಸಲ ಯುದ್ಧ ಮಾಡಲಿಕ್ಕೆ ಬಂದಾಗ ಅವರನ್ನು ಸೋಲಿಸಿ ತಮ್ಮ ರಾಜ್ಯವನ್ನು ಅವಳು ಉಳಿಸಿಕೊಂಡಿದ್ದಳು. ರಾಜ್ಯದಲ್ಲಿ ಅನೇಕ ಮುಸ್ಲಿಮರನ್ನು ಮತಾಂತರಗೊಳಿಸಬೇಕೆಂದು ಕ್ರಿಶ್ಚಿಯನ್ ಪಾದ್ರಿಯರು ಹೇಳಿದಾಗ ಅದನ್ನು ಅವಳು ಚಾಣಾಕ್ಷತನದಿಂದ ಬಿಡಿಸಿಕೊಂಡಿದ್ದಳು. ಮತ್ತು ಅವಳನ್ನು ಶುಂಠಿ, ದಾಲ್ಚಿನ್ನಿ, ಲವಂಗ, ಅನೇಕ ಮಸಾಲೆ ವಸ್ತುಗಳನ್ನು ಬೇರೆ ದೇಶಕ್ಕೆ ಪೋರ್ಚುಗೀಸರು ಕಳಿಸಬೇಕೆಂದು ಹೇಳಿದಾಗ ನಾನು ಕಳಿಸುವುದಿಲ್ಲ ಎಂದು ಹೇಳಿದಳು. ಅವಳು ಯುರೋಪ್ ದೇಶಕ್ಕೆ ಶುಂಠಿ, ದಾಲ್ಚಿನ್ನಿ, ಲವಂಗ, ಮೆಣಸು, ಅನೇಕ ಮಸಾಲೆ ವಸ್ತುಗಳನ್ನು ರಫ್ತು ಮಾಡುತ್ತಿದ್ದಳು. ಅವಳಿಗೆ ಮಹಾಮಂಡಳೇಶ್ವರಿ, ಕರಿಮೆಣಸಿನ ರಾಣಿ ಎಂಬ ಬಿರುದುಗಳಿದ್ದವು. ಅವಳ ಆಸ್ಥಾನದಲ್ಲಿ ಅನೇಕ ಶೂರರು, ವೀರರು ಇದ್ದರು. ಆಸ್ಥಾನದಲ್ಲಿ ಅವಳು ಗೇರುಸೊಪ್ಪೆಯಲ್ಲಿ ಶಾಂತಿನಾಥ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಪಂಚಕಲ್ಯಾಣ ಪೂಜೆಯನ್ನು ವೈಭವದಿಂದ ಮಾಡಿದಳು. ಅವಳು ಬೇಡಿ ಬಂದವರಿಗೆ ಸಹಾಯವನ್ನು ಮಾಡುತ್ತಿದ್ದಳು. ಯಾವಾಗಲೂ ಅವಳು ಅಭಯಹಸ್ತವನ್ನು ನೀಡುತ್ತಿದ್ದಳು. ಮತ್ತು ಅವಳು ಅಗಾನಿ ನದಿಯ ದಂಡೆಯಲ್ಲಿ ಮಿರ್ಜಾನ್ ಎಂಬ ಕೋಟೆಯನ್ನು ಕಟ್ಟಿಸಿ ಅನೇಕ ವರ್ಷ ಅವಳು ಅಲ್ಲೇ ಬಾಳಿದಳು. ಅವಳು ಜೈನ ಧರ್ಮದ ದೊಡ್ಡ ಮಹಾರಾಣಿ ಎಂದು ಎನಿಸಿಕೊಂಡು ಮೆರೆದಳು. 1552ರಿಂದ 1606ರವರೆಗೆ ಅವಳು ಒಟ್ಟು 54 ವರ್ಷ ರಾಜ್ಯವಾಳಿದ ಮಹಾರಾಣಿ ಎಂದು ಯಾವ ಪುರುಷರು ಸಹ ಇವಳಷ್ಟು ರಾಜ್ಯವನ್ನು ಆಳಿಲ್ಲ. ಅದಕ್ಕಾಗಿ ಅವಳನ್ನು ನಮ್ಮ ಜೈನ ಧರ್ಮದ ಮಹಾರಾಣಿ ಎಂದು ಅನಿಸುತ್ತಾರೆ. ಅನೇಕ ಸಾಧ್ವಿಮಣಿಯರು ಆಗಿ ಹೋಗಿದ್ದಾರೆ. ಆದರೆ ಇವಳಂಥ ಮಹಾರಾಣಿಯರು ಯಾರೂ ಆಗಿ ಹೋಗಿಲ್ಲ. ನಮ್ಮ ಜೈನ ಧರ್ಮದ ಮಹತ್ವವನ್ನು ಜೈನ ಧರ್ಮವನ್ನು ಅವಳು ಬಹಳ ಚೆನ್ನಾಗಿ ಉಳಿಸಿಕೊಂಡಿದ್ದಳು. ಅನೇಕರು ಧೀಮಂತರು, ರಾಜರು, ದಂಡನಾಯಕರು, ಮಂತ್ರಿಗಳು ಎಲ್ಲರೂ ಅವಳಲ್ಲಿ ಆಸ್ಥಾನದಲ್ಲಿ, ಮಹಾಮಂಡಲಿಕರು, ಭಟ್ಟಾಕಳಂಕರು ಎಲ್ಲರೂ ಅವಳ ಆಸ್ಥಾನದಲ್ಲಿ ಇದ್ದರು. ಅವಳ ರಾಜ್ಯಭಾರವು ಎಷ್ಟು ಹೇಳಿದರೂ ಕಡಿಮೆ. ಮತ್ತು ಅವಳನ್ನು ಅಪ್ರತಿಮ ರಾಣಿ ಎಂದು ಹೊಗಳಿದರು. ಅನೇಕ ಸಲ ಪೋರ್ಚುಗೀಸರು ಯುದ್ಧ ಮಾಡಲಿಕ್ಕೆ ಬಂದ ಅವಳು ತನ್ನ ದೇಶವನ್ನು ಉಳಿಸಿಕೊಂಡಳು. ಅನೇಕ ಜನಮಂದಿರಗಳು, ಕೋಟೆಗಳು ಅನೇಕ ಕಟ್ಟಿಸಿದಳು ಅವಳು. ಇನ್ನೂ ಆದರೂ ಅವಳನ್ನು ಅಲ್ಲಿ ನೋಡಿದರೆ, ಗೇರುಸೊಪ್ಪೆಯಲ್ಲಿ ನೋಡಿದರೆ ಅವಳ ನೆನಪು ಆಗುವುದು. ಅವಳು ಯಾವಾಗಲೂ ಚಾಣಾಕ್ಷತನದಿಂದ ತನ್ನ ರಾಜ್ಯವನ್ನು ಉಳಿಸಿಕೊಂಡಿದ್ದಳು. ಅನೇಕ ಸಲ ಯುದ್ಧ ಮಾಡಲಿಕ್ಕೆ ಅನೇಕ ರಾಜರು ಬೇರೆ ದೇಶದಿಂದ ಬಂದರೂ ಅವಳು ತನ್ನ ಅಪ್ರತಿಮ ಚಾಣಾಕ್ಷತನದಿಂದ ತನ್ನ ದೇಶವನ್ನು ಉಳಿಸಿ ತನ್ನದ ಜೈನ ಧರ್ಮದ ಮಹಾರಾಣಿ ಎಂದು ಪ್ರಸಿದ್ಧಿ ಪಡೆದಳು. ಅವಳ ರಾಜ್ಯದಲ್ಲಿ ಅನೇಕ ಜನಮಂದಿರಗಳು, ಕೋಟೆಗಳು ಇದ್ದವು. ಯಾವಾಗಲೂ ಅವಳು ರಾಜ್ಯಸಭೆಯನ್ನು ಮಾಡುತ್ತಿದ್ದರೂ ಧರ್ಮವನ್ನು ಬಿಡಲಿಲ್ಲ. ಅವಳ ಹೆಸರು ಶಾಸನದಲ್ಲಿ ಇನ್ನುವರೆಗೂ ಅವಳ ಹೆಸರು ಇದೆ. ಯಾವಾಗಲೂ ಅವಳು ತನ್ನ ಜೈನ ಧರ್ಮದವನ್ನು ಪತಾಕೆಯನ್ನು ಹಾರಿಸಿದಳು. ಅವಳು 54 ವರ್ಷವನ್ನು ಮೀರಿ ಅವಳು ತನ್ನ ರಾಜ್ಯಭಾರವನ್ನು ನಡೆಸಿದಳು. ಯಾವಾಗಲೂ ಅವಳು ಹಸನ್ಮುಖಿಯಾಗಿ ತನ್ನ ಪ್ರಜೆಗಳಿಗೆ ಯಾವಾಗಲೂ ಅವಳು ಸೇವೆಯನ್ನು ಮಾಡುತ್ತಿದ್ದಳು. ಇನ್ನೂ ಅನೇಕ ಅವಳ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಚೆನ್ನಭೈರಾದೇವಿಯು ಗೇರುಸೊಪ್ಪೆಯಲ್ಲಿ ಮತ್ತು ತುಳುನಾಡಿನಲ್ಲಿ ಅವಳು ತನ್ನ ರಾಜ್ಯಭಾರವನ್ನು ಮಾಡಿದಳು. ಕರಾವಳಿ ಪ್ರದೇಶದಲ್ಲಿಯೂ ಅವಳ ರಾಜ್ಯಭಾರವು ನಡೆದಿತ್ತು. ಹೀಗೆ ಅವಳ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಮತ್ತು ಅನೇಕ ವಿಷಯಗಳ ಬಗ್ಗೆ ಅನೇಕ ವಿಷಯಗಳ ಬಗ್ಗೆ ಅನೇಕ ವಿಷಯಗಳ ಬಗ್ಗೆ ಭಾಷಣವನ್ನು ನಿಮಿಷಂತ ಇದರ ಖುದ್ದಾಡಿಯವರನ್ನು ನಾವು ಎಷ್ಟು ಸಲ ಹೊಗಳಿದರೂ ಕಡಿಮೆ.
जय बोलो 2400 भगवान की जय. कढी मी तर बरोबर आहे आता.